ಅದೇ ಹೆಸರನ್ನು ಈ ದೇವಸ್ಥಾನಕ್ಕೆ ಸೋಮನಾಥ ದೇವಾಲಯ ಅಂತ ಹೆಸರಿಡ್ತಾರೆ. ಪಾಪು ಪಾಪು ವಾಯ್ ಎತ್ಕೊಂಡು ಹೋಗೋದು ಮತ್ತು ಜ್ಯೋತಿರ್ಲಿಂಗವನ್ನು ನಾಶಪಡಿಸೋದು. ಹೇಗೋ ಇಲ್ಲಿರುವಂಥ ಜ್ಯೋತಿರ್ಲಿಂಗ ನನ್ನ ಇನ್ನೂ ಕಂಡಿಡಿಯೋಕ್ಕಾಗಿಲ್ಲ, ಯಾರು ಅಂತಿದ್ದಾನೆ. ಏನೋ ಆಗಲಿ ಪಾಪ, ಒಳ್ಳೇದಾಗಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ, ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನಿವಾಗ ಮಲಗಿದಾಗ ತುಂಬಾ ಸೌಂಡ್ ಬರ್ತಾಯಿತ್ತು, ಅಂದರೆ ಸ್ವಲ್ಪ ಸೌಂಡ್ ಬರ್ತಾಯಿತ್ತು. ನಾನು ಎದ್ದೇಳ್ಬಿಟ್ಟು ಬಂದು ಇದೇನಪ್ಪ ಅಂತ ನೋಡಿದ್ರೆ ನಮ್ಮೂರಲ್ಲಿರುವಂಥ ಚಿಕ್ಕ ಹುಡುಗರುಗಳು ಏನು ಮಾಡ್ತಾಯಿದ್ದಾರೆ, ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ, ಯಾವ ಥರ ಕುಣಿತಾ ಇದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಕೂಡ ಮಲಗಿಬಿಟ್ಟಿದ್ದಾರೆ, ನಾನು ಕೂಡ ಮಲಗಿಬಿಟ್ಟಿದ್ದೆ. ಇವ್ರು ನೋಡಿದ್ರೆ ತುಂಬಾ ಖುಷಿ ಆಯ್ತು. ಮುಂದಿನ ಪೀಳಿಗೆಯವರು ಈ ಥರ ಜೋಶ್ ಮಾಡ್ತಿದ್ದಾರೆ ಅಂದ್ಬಿಟ್ರೆ ತುಂಬಾ ಖುಷಿ ಆಯಿತು ನನಗೆ. ಆದರೆ ಒಳ್ಳೇದಕ್ಕೆ ಮಾಡಲಿ, ಕೆಟ್ಟದಕ್ಕಂತೂ ಮಾಡಬಾರ್ದು ಇವರು. ಈ ಹುಡುಗರು ನೋಡ್ರೆ ತುಂಬಾ ಬೇಜಾರಾಗ್ತಿದೆ ನನಗೆ ಇವಾಗ. ಯಾಕೆ ಹೇಳಿ ಬೇಜಾರಾಗ್ತಿರೋದು? ಕರೆಕ್ಟಾಗಿ 12 ಗಂಟೆಗೆ ಕರೆಂಟ್ ತೆಗೆದುಬಿಟ್ಟು ಅವರಲ್ಲ ಇವರು. ಹೊಸ ವರ್ಷ ಆಚರಣೆ ಮಾಡೋದು ಹೆಂಗೆ, ಏನಕ್ಕೋಸ್ಕರ ತೆಗೆದಿದ್ದಾರೆ ಈ ಲೈನ್ ಮೆನ್ಗಳು ಅನ್ನೋದು ಗೊತ್ತಾಯ್ತಿಲ್ವಲ್ಲ ಇವಾಗ. ಹಾಂ ಸರಿ ಆಯಿತು, ಕಟ್ ಮಾಡಿ. ಇನ್ನೇನು ಮಾಡ್ತೀರಾ? ಇಲ್ಲಿ ನೋಡಿ ಸೋಲಾರ್ ಲೈಟ್ ಇತ್ತು, ಅಲ್ಲಿಗೆ ಬಂದಿದ್ದಾರೆ ಕಟ್ ಮಾಡೋದಕ್ಕೆ ಕೇಕ್ನ. ಹುಡುಗ್ರ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವಾಗ ಪ್ರೆಸೆಂಟು ಟಿ ನರಸೀಪುರದಲ್ಲಿದ್ದೀನಿ. ಟಿ ನರಸೀಪುರದಿಂದ ಇವಾಗ ಸೋಮನಾಥ್ಪುರಕ್ಕೆ ಹೋಗಬೇಕು. ಏನಕ್ಕೆ ಸೋಮನಾಥ್ಪುರಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಅಲ್ಲಿ ಸೋಮನಾಥ ದೇವಾಲಯ ಇದೆ. ಅದ್ರ ಬಗ್ಗೆ ನಿಮಗೆ ವಿವರಣೆ ಕೊಡೋಕ್ಕೆ, ಅದರ ಹಿಸ್ಟ್ರಿ ಏನಿದೆ ನನ್ನ ತಿಳಿಸ್ಕೊಡೋಕ್ಕೆ ನಾನು ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ಟಿ ನರಸೀಪುರದಿಂದ ಹೋಗಬೇಕು ಅಂದರೆ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಆ ಕಡೆಯಿಂದ ಬರಬೇಕು ಅಂದರೆ 30 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಇವಾಗ ಹೋಗೋಣ ಸೋಮನಾಥ ದೇವಾಲಯಕ್ಕೆ, ಲೆಟ್ಸ್ ಗೋ. ನಾನಿವಾಗ ನೋಡಿ ಸೋಮನಾಥ್ಪುರ ದೇವಾಲಯಕ್ಕೆ ಬಂದಿದ್ದೀನಿ. ಬೈಕ್ನ ಪಾರ್ಕಿಂಗ್ ಆ ಕಡೆ ಹಾಕ್ಬಿಟ್ಟು ಇವಾಗ ದೇವಸ್ಥಾನ ಒಳಗಡೆ ಹೋಗಬೇಕು. ಟೈಮಿಂಗ್ಸ್ ಬಂದು ಇಲ್ಲಿ 8:30 5:30 ತನಕ ಇದೆ ಎಂಟ್ರೆನ್ಸು ಒಳಗಡೆ ಹೋಗೋದಕ್ಕೆ. ಇವಾಗ ನೋಡಿ ಅಲ್ಲಿ ಟಿಕೆಟ್ ತೊಗೋಬೇಕು, ಆನ್ಲೈನ್ ಟಿಕೆಟ್ ತೊಗೋಬೇಕು. ಇಲ್ಲಿ ಒಬ್ಬರಿಗೆ 20 ರೂಪಾಯಿ ಇದೆ. ಇವಾಗ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಕೂಡ ಗ್ರಾಸ್ ಎಲ್ಲ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ದೇವಸ್ಥಾನಕ್ಕೆ. ಬೇರೆ ದೇವಸ್ಥಾನಗಳಲ್ಲಿ ನಾವು ಕೂಡ ನೋಡಿದ್ದೀವಿ, ಎಲ್ಲ ಕಸ ಗಂಧ ಕಡ್ಡಿ ಕರ್ಪೂರ ಇದೆಲ್ಲ ಇರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೆದೇ ಇರೋದ್ರಿಂದ ತುಂಬಾ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ನೋಡೋದಕ್ಕೆ. ಫಾರಿನರ್ಸೇ ಆಗಲಿ ನಮ್ಮ ಇಂಡಿಯನ್ಸೇ ಆಗಲಿ ಯಾರು ಬಂದರೂ ಕೂಡ ಒಂಥರ ನೋಡೋದಕ್ಕೆ ಒಂಥರ ಮಜಾ ಆಗಿರುತ್ತೆ, ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಾತ್ರ ನೋಡಿ ಎಲ್ಲ ಕಡೆನೂ ಗ್ರಾಸ್ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಇಲ್ಲಿ ಹೋಗೋರಿಗೆ ಒಂದು ಸೈಡ್ ಆದರೆ ಬರೋರಿಗೆ ಒಂದು ಸೈಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಸೋಮನಾಥ ದೇವಾಲಯವನ್ನು ಕೇಶವ ದೇವಸ್ಥಾನ ಎಂದು ಕರೆಯುತ್ತಾರೆ. ದೇವಸ್ಥಾನದ ಮುಂಭಾಗ ದೊಡ್ಡದಾದ ಕಂಬವನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆ ಎಲ್ಲವೇ ಗುಡಿಯ ಕಲೆಯ ಬಲೆಯ. ಈ ದೇವಸ್ಥಾನವನ್ನು ದಾಳಿ ಮಾಡಿದಾಗ ಸುಮಾರು ಕಂಬಗಳನ್ನು ನಾಶಪಡಿಸಲಾಗಿದೆ. ಈ ಸೋಮನಾಥ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಾಣ ಮಾಡಲಾಗಿದೆ. 1268ರಲ್ಲಿ ರಂಗನಾಯಕರ ದಂಡನಾಯಕ ಸೋಮನಾಥ ದಂಡನಾಯಕನವರು 13ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ. ಈ ದೇವಸ್ಥಾನವು ಕಾವೇರಿ ನದಿಯ ದಂಡೆಯಲ್ಲಿದೆ. ಸರಿಸುಮಾರು 500ರಿಂದ 600 ಮೀಟರ್ಗಳಷ್ಟು ದೂರ ಇದೆ. ನನಗೆ ಅನಿಸಿದ ಪ್ರಕಾರ ಎಷ್ಟು ಜನ ಸೈನಿಕರು ಬಂದು ಇಲ್ಲಿ ಧ್ವಂಸ ಮಾಡಿರಬೇಕು ಹೇಳಿ. ಸೋಮನಾಥನು ಕಾವೇರಿ ತಟದಲ್ಲಿ ತನ್ನ ಅಗ್ರಹಾರವನ್ನು ಸ್ಥಾಪಿಸಿ ಅದೇ ಹೆಸರನ್ನು ಈ ದೇವಸ್ಥಾನಕ್ಕೆ ಸೋಮನಾಥ ದೇವಾಲಯ ಅಂತ ಹೆಸರಿಡ್ತಾರೆ. 1924ರಲ್ಲಿ ಬಿದ್ದು ಹೋಗಿದ್ದ ಗೋಡೆಗಳನ್ನು ದುರಸ್ತಿ ಮಾಡಿ ಶಿಥಿಲವಾಗದಂತೆ ಈ ದೇವಸ್ಥಾನವನ್ನು ಭದ್ರಗೊಳಿಸಲಾಯಿತು. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿದೆ. ವಿಗ್ರಹನೆಲ್ಲ ನೋಡಿ ಯಾವ ಥರ ಚಿಚ್ಚಾಕ್ಬಿಟ್ಟಿದ್ದಾರೆ, ಎಲ್ಲ ಕೂಡ ಸುತ್ತಿಗೆಯಿಂದ ಹೊಡೆದ ಇಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಎಲ್ಲ ಕೂಡ ವಿಗ್ರಹನೇ ಕಾಣಿಸ್ತಾ ಇಲ್ಲ, ಮುಖ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಕೈ ಮತ್ತು ಮುಖ ಮೂಗು ಯಾವುದನ್ನು ಕೂಡ ಬಿಟ್ಟಿಲ್ಲ, ಎಲ್ಲನೂ ಕೂಡ ನಾಶ ಮಾಡಿದ್ದಾರೆ. ಎಲ್ಲ ಇವರು ಸುತ್ತಿಗೆಯಿಂದನೇ ಹೊಡೆದಿದ್ದಾರೆ ಅನಿಸುತ್ತೆ. ಇದೆಲ್ಲ ನೋಡಿ ಯಾವುದು ಕೂಡ ಮುಖ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. 1925-26ರಲ್ಲಿ ಮೊಹಮ್ಮದ್ ಗಜ್ನಿ ಅವರು ಈ ದೇವಸ್ಥಾನಕ್ಕೆ ಬಂದು ದಾಳಿ ಮಾಡ್ತಾರೆ. ಅವರ ಉದ್ದೇಶ ಒಂದೇ ಆಗಿದ್ದು, ಒಂದು ಇಲ್ಲಿರುವಂಥ ಸಂಪತ್ತನ್ನು ಎತ್ಕೊಂಡು ಹೋಗೋದು ಮತ್ತು ಜ್ಯೋತಿರ್ಲಿಂಗವನ್ನು ನಾಶಪಡಿಸೋದು. ಹೇಗೋ ಇಲ್ಲಿರುವಂಥ ಜ್ಯೋತಿರ್ಲಿಂಗ ಮತ್ತು ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಹೋಗ್ತಾರೆ. ಆವಾಗ ಅವ್ರಿಗೆ ಒಂದು ಬಿರುದು ಬರುತ್ತೆ, ದಿ ಐಡಲ್ ಬ್ರೇಕರ್ ಅನ್ನೋ ಒಂದು ಬಿರುದು ಬರುತ್ತೆ. ಭಾರತದಲ್ಲಿ 17 ಬಾರಿ ಅವರು ದಾಳಿ ಮಾಡಿರ್ತಾರೆ. ಪ್ರಮುಖವಾದ ದಾಳಿ ಇದು ಕೂಡ ಒಂದಾಗಿದೆ ಅವರಲ್ಲಿ. ಈ ದೇವಸ್ಥಾನದ ಕಲಾಶಿಲ್ಪಗಳು ಯಾವ ರೀತಿ ಇದೆ ಅಂತ ಹೇಳುವುದಾದರೆ, ಹೊಯ್ಸಳ ಕರ್ನಾಟಕ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಇದು ದ್ರಾವಿಡ ಮತ್ತು ಪಶ್ಚಿಮ ಚಾಲುಕ್ಯ ಶೈಲಿಗಳ ಮಿಶ್ರಣವಾಗಿ ಕಂಡುಬಂದಿದೆ. ನಕ್ಷತ್ರಾಕಾರದ ನೆಲದ ವಿನ್ಯಾಸ, ಸುಂದರವಾದ ಗೋಡೆಗಳು, ಅಲಂಕಾರಗಳು,
ಮತ್ತು 3 ಶಿಖರಗಳು ಇಲ್ಲಿನ ವೈಶಿಷ್ಟ್ಯ. ಪ್ರವಾಸಿಗರ ಕಣ್ಮನ ಸೆಳೆಯುತ್ತವೆ ನೋಡುಗರಿಗೆ. ಇಲ್ಲಿರುವಂತಹ ಕೆತ್ತನೆಯು ರಾಮಾಯಣ ಹಾಗೂ ಮಹಾಭಾರತ ಚಿತ್ರಾವಳಿಯನ್ನು ಹೋಲುವಂತಹ ಶಿಲ್ಪಗಳು ನಮಗೆ ಕಾಣಲು ಸಿಗುತ್ತದೆ. ನನಗೆ ವೈಯಕ್ತಿಕವಾಗಿ ಈ ದೇವಸ್ಥಾನವನ್ನು ನೋಡಿದಾಗ ಇಂತಹ ಕೆತ್ತನೆಯನ್ನು ಮಾಡುವುದು ಸುಲಭದ ಮಾತಲ್ಲ. ಇಷ್ಟು ತಂತ್ರಜ್ಞಾನ ಇದ್ದರೂ ಕೂಡ ಮಾಡುವುದು ಕಷ್ಟ. ಆದರೆ ಆಗಿನ ಕಾಲದಲ್ಲಿ ಶಿಲ್ಪಿಗಳು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿರಬಹುದು ಎಂದು ನನಗೆ ಆಶ್ಚರ್ಯವಾಗುತ್ತಿದೆ. 14ನೇ ಶತಮಾನದಲ್ಲಿ ಎಲ್ಲನೂ ಹೊಡೆದಾಕ್ಬಿಟ್ಟಿರ್ತಾರೆ, ವಿಘ್ನ ಆಗಿರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ವಿಜಯನಗರ ಸಾಮ್ರಾಜ್ಯದವರು ಮತ್ತು ಮೈಸೂರು ಸರ್ಕಾರದವರ ಸಹಕಾರದೊಂದಿಗೆ ಏನು ಮಾಡ್ತಾರೆ ಅಂದರೆ ಪುನಃ ಮತ್ತೆ 20ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಪುನಶ್ಚೇತನ ಮಾಡ್ತಾರೆ. ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಬನ್ನಿ. ಈ ಕಂಬಗಳ ಮಧ್ಯೆ ನಾವು ಪ್ರವೇಶ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಮುದ ನೀಡುತ್ತದೆ. ನಕ್ಷತ್ರಾಕಾರದ ಪ್ರಾಂಗಣ, ಕಪ್ಪು ಹೊಳೆಯುವ ಕಂಬಗಳು ಮತ್ತು ತಾವರೆ ಬಾಳೆಯ ಮುಗ್ಗಿನ ಚಿತ್ತಾರಗಳಿಂದ ಅಲಂಕರಿಸಲ್ಪಟ್ಟಿದೆ. ಮೊದಲು ಈ ಜಾಗದಲ್ಲಿ ಶಿವನ ವಿಗ್ರಹವಿತ್ತಂತೆ, ಆದರೆ ಈಗ ಇಲ್ಲ. ಆದರೆ ಇವಾಗ ಈ ವಿಗ್ರಹವನ್ನು ಇಟ್ಟಿದ್ದಾರೆ. ಮೇಲಿನ ತಾವರೆಯ ಕೆತ್ತನೆಯು ರಮಣೀಯವಾಗಿದೆ. ನಮ್ಮ ಎಡಭಾಗದ ಒಂದು ಚಿಕ್ಕ ಮಂಟಪದಲ್ಲಿ ಒಂದು ದೇವರ ವಿಗ್ರಹವಿದೆ. ಆದರೆ ಬಲಭಾಗದ ಚಿಕ್ಕ ಮಂಟಪದಲ್ಲಿ ಯಾವುದೇ ಕೂಡ ವಿಗ್ರಹ ಇಲ್ಲ. ದಕ್ಷಿಣ ಭಾಗದಲ್ಲಿ ತ್ರಿಭಂಗಿಯಲ್ಲಿ ನಿಂತ ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಇದೆ. ಇದೇ ನೋಡಿ ವೇಣುಗೋಪಾಲ ಸ್ವಾಮಿಯ ವಿಗ್ರಹ. ಉತ್ತರ ಭಾಗದಲ್ಲಿ ಜನಾರ್ದನನ ವಿಗ್ರಹವನ್ನು ನಾವು ನೋಡಬಹುದು. ಒಳಗೆ ಬಂದವರಿಗೆ ಒಂದು ಮನಕುಲುಕುವಂತಹ ನೋವು ಕಾಡುತ್ತದೆ. ದೇವಸ್ಥಾನ ಒಳಗೆ ಒಬ್ಬ ಅರ್ಚಕರೂ ಇಲ್ಲ, ದೇವರಿಗೆ ಪೂಜೆಯೂ ಇಲ್ಲ, ಗಂಧದ ಕಡ್ಡಿಯ ಹಾಗೂ ಹೂವಿನ ಪರಿಮಳ ಇಲ್ಲ. ಎಲ್ಲ ಸರಿ ಇದ್ದರೆ ಗಂಟೆಯ ಸದ್ದು, ಬರುವಂತಹ ಭಕ್ತಾದಿಗಳಿಗೆ ಮಂಗಳಾರತಿ ಕೊಟ್ಟು ದೇವರಿಗೆ ನಮಸ್ಕರಿಸಿ ಹೋಗುತ್ತಿದ್ದರು. ಆದರೆ ಇವಾಗ ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಇರುವುದು ಒಂದು ದುಃಖದ ಸಂಗತಿ. 1953ರಲ್ಲಿ ಈ ದೇವಾಲಯದ ಒಳಭಾಗದ ಅಪರಿಮಿತ ಸೌಂದರ್ಯವನ್ನು ಪ್ರವಾಸಿಗರಿಗೆ ಕಣ್ತುಂಬಿಕೊಳ್ಳಲೆಂದು ವಿದ್ಯುತ್ ದೀಪವನ್ನು ವ್ಯವಸ್ಥೆ ಮಾಡಲಾಗಿದೆ. ಆಗಿನ ಕಾಲದ ಬರಹ ನೆಲದ ಮೇಲೆ ನಡೆದುಕೊಂಡು ಹೋಗುವ ಚಪ್ಪಡಿ ಕಲ್ಲಿನ ಮೇಲೆ ಬರೆಯಲಾಗಿದೆ. ಯಾವುದೋ ಒಂದು ಚಿತ್ರವು ನಮಗೆ ಕಾಣಿಸುತ್ತದೆ, ನಮಸ್ಕರಿಸುವ ಚಿತ್ರ. ನಕ್ಷತ್ರಾಕಾರದ ಮೂಲೆಯಲ್ಲಿರುವ ಆನೆಗಳನ್ನು ಕೂಡ ಸಹ ಬಿಟ್ಟಿಲ್ಲ. ಎಲ್ಲ ಆನೆಯ ಸೊಂಡಿಲುಗಳನ್ನು ಕೂಡ ಮುರಿದು ಹಾಕಿದ್ದಾರೆ. ಎಲ್ಲ ವಿಘ್ನ ಮಾಡಿಟ್ಟಿದ್ದಾರೆ. ಮೊಹಮ್ಮದ್ ಗಜ್ನಿಗೆ ನಮ್ಮ ಹಿಂದೂಗಳ ಮೇಲೆ ಎಷ್ಟೊಂದು ಕೋಪ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಬಹುದು. ಈಗ ಪ್ರಸ್ತುತ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASI ಇದನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಇದರ ಮೇಂಟೆನೆನ್ಸ್ ಎಲ್ಲ ಕೂಡ ಅದೇ ನೋಡ್ಕೊಳ್ತಾ ಇರೋದು ಇವಾಗ. ಪಾಪು ವಾಯ್, ಈ ಹುಡುಗಿ ತುಂಬಾ ಕ್ಯೂಟ್ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಆ ಹುಡುಗಿ ನೋಡಲೇ ಇಲ್ಲ. ಇನ್ನು ಯೂಟ್ಯೂಬ್ಗೆ ಹಾಕ್ಲಾ ಏನು ವಿಡಿಯೋ ಮಾಡ್ತಿದ್ಯಾ? ಚೆನ್ನಾಗಿ ಮಾಡು. ನಿನ್ನ ತಂಗಿ ಚೆನ್ನಾಗಿದ್ದಾಳೆ ಕಣೋ, ಸೂಪರ್. ಪಾಪು ಮಾತಾಡ್ತಾನೆ ಇಲ್ಲ ಅವಾಗ್ಲಿಂದನೂ. ಇವಳು ಇಲ್ಲಿ ನಿಂತಿದ್ದಾನಲ್ಲ, ಇವನು ನನ್ನ ಫ್ರೆಂಡು. ಈ ಕಡೆ ಹೋಗುವಾಗ ನನ್ನ ನೋಡ್ದ, ಆದರೆ ಕಂಡುಹಿಡಿಯೋಕ್ಕಾಗಲಿಲ್ಲ ಅವನು. ಇವಾಗಲೂ ಕೂಡ ಅವನಿಗೆ ಅಷ್ಟು ನೆನಪಿಲ್ಲ, ಸ್ವಲ್ಪ ಹ್ಯಾಂಡಿಕ್ಯಾಫ್ಟ್ ಅವನು. ಇವಾಗ ಕರಿತೀನಿ, ಅವನು ಏನು ಮಾಡ್ತಾನೆ ನೋಡೋಣ, ಕಂಡುಹಿಡಿತಾನೆ ಏನು ಅಂದ್ಬಿಟ್ಟು. ಅವಾಗ ರಾಜ
ಬಾಯಿಲೆ ಯಾರು ಅಂತ ಕಂಡಿಡ್ದ್ಯಾ? ಇಲ್ಲ ಹಾಂ, ಇಲ್ಲ. ಯಾರು ಅಂತ ಕಂಡಿಡಿಲ್ವಾ? ಗೊತ್ತಾಯ್ತಿಲ್ವಾ ನಿನಗೆ? ಅವಾಗ್ಲಿಂದ 3-4 ಅವರ್ ಆಯ್ತಲ್ಲಪ್ಪ ನಾನು ಬಂದು. ಹಾಂ, ನಾನು ಕಾಣಲ್ಲ ವಿನೋದು. ವಿನೋದ್ ಹಾಂ, ಗೊತ್ತಾಯ್ತಾ? ಏನು ಇದಕ್ಕೆ ಹಿಂಗೆ ಮಂಕಾಗ್ಬಿಟ್ಟಿದೆಯಲ್ಲ? ಹಾಂ, ಯಾವ ಊರಣ್ಣ? ಮಾರನ್ಪುರ. ಮಾನ್ಪುರ. ಗೊತ್ತಾಯ್ತಾ? ನೋಡಿ, ಮೊದಲು ತುಂಬ ಚೂಟಿಯಾಗಿದ್ದ, ಆದರೆ ಇವಾಗ ಸ್ವಲ್ಪ ಒಂಥರ ವೀಕ್ ಆಗ್ಬಿಟ್ಟವನೆ. ಯಾರು ಅಂತ ಕಂಡಿಡಿಯೋಕ್ಕೆ ಆಗ್ತಾಯಿಲ್ಲ ಇವನ ಕೈಲಿ. ಅಲ್ಲ ನೋಡಿ, ಇವನಿಗೆ ನನ್ನ ಇನ್ನೂ ಕಂಡಿಡಿಯೋಕ್ಕಾಗಿಲ್ಲ, ಯಾರು ಯಾರು ಅಂತಿದ್ದಾನೆ. ಏನೂ ಆಗಲಿ ಪಾಪ, ಒಳ್ಳೇದಾಗಲಿ. ಬರ್ತೀನಕ್ಕ. ಹಾಂ, ಸರಿನಾ? ಒಳ್ಳೇದಾಗಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.